ಗೋರಿನ ಅಗಿಬೇಕು. ಗೋರಿ ಅಗಿಯೋದು ಅನ್ನೋಂಥ ಪ್ರಶ್ನೆ ನ್ಯಾಯ ಸಿಕ್ಕಬೇಕು ಆಕೆಗೆ. ಇವತ್ತು ಕೂಡ ಅವರ ತಾಯಿನ ಭೇಟಿ ಮಾಡಿದ್ವಿ ನಾವು. ಹಣ್ಣು ಮುದುಕಿ ಆಗಿದ್ದಾಳೆ. ಆದರೆ ಮಗಳ ಸಾವನ್ನು ಇವತ್ತು ನೆನೆಸ್ಕೊಂಡು ಕಣ್ಣೀರು ಹಾಕುತ್ತೆ ಆ ತಾಯಿ. ಅನ್ಯಾಯವಾಗಿ ಒಬ್ಬ ಬೆಳೀತಿದ್ದಂಥ ಮಗಳನ್ನು ಈ ರೀತಿ ಹೀನಾಯವಾಗಿ ಕೊಂದುಬಿಟ್ರಲ್ಲ ಅನ್ನುವಂಥ ಆ ನೋವು ತಾಯಿಯ ಕಣ್ಣೀರಾಗಿ ಇವತ್ತು ಬರ್ತಾ ಇದೆ. ಅದು ಮಾಸಿಲ್ಲ ಅದು. ಹಾಗಾಗಿ ನಾವು ಆರಂಭದಿಂದಲೂ ಹೋರಾಟ ಮಾಡ್ತಾ ಇದ್ದೇವೆ ಇಂಥ ಪ್ರಶ್ನೆಗಳ ಮೇಲೆ. ಏನಾಗ್ಬೇಕು ಸರ್ ಇವತ್ತು ಸಭೆಯಲ್ಲಿ ನೀವು ನಾವು ಎಸ್ಪೆಷಲಿ ಸಿ ಪಿ ಐ ಎಮ್ ಪಾರ್ಟಿಯಾಗಿ ನಾವು ಸ್ಪಷ್ಟವಾಗಿ ತೀರ್ಮಾನಕ್ಕೆ ಬಂದಿರೋದು, ಈ ಎಲ್ಲ ಪ್ರಕರಣಗಳನ್ನು SIT ಪುನರ್ ತನಿಖೆ ಮಾಡಲಿಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಸರ್ಕಾರ ಕೊಡಬೇಕು. ಅವ್ರಿಗೆ ಇದ್ರ ಜೊತೆಯಲ್ಲಿ ಅದನ್ನು ಸೇರ್ಸೋಕ್ಕಾಗಲ್ಲ ಅನ್ನೋದಾದರೆ ಪ್ರತ್ಯೇಕವಾದಂಥ SITಯನ್ನು ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಪದ್ಮಲತಾ ಮತ್ತು ಈಗಾಗಲೇ ಹೇಳಿದಂತೆ ವೇದವಲ್ಲಿ ಇರ್ಬೋದು, ಮಾವುತ ನಾರಾಯಣ ಮತ್ತು ಯಮುನಾ ಪ್ರಕರಣ ಇರ್ಬೋದು, ಸೌಜನ್ಯ ಪ್ರಕರಣ ಇರ್ಬೋದು, ಜೊತೆಗೆ ಈ ಭೂ ಕಬಳಿಕೆಯ ಪ್ರಶ್ನೆಗಳನ್ನು ಅದಕ್ಕೆ ತರಬೇಕು. ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತೇವೆ ನಾವು. ಕೊಡ್ತೇವೆ. ಈಗ ಇವತ್ತು ಇಲ್ಲಿ ಧರ್ಮಸ್ಥಳದಲ್ಲಿ ಬೆಳ್ತಂಗಡಿಯಲ್ಲಿದ್ದೇವೆ. ನಾವು ರಾಜ್ಯ ವಾಪಸ್ ಹೋಗಿ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಕೊಡ್ತೇವೆ.